ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಸಾಲುವಡಿಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿ ರೈತರು ಇವತ್ತು ಏನು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಬೇಡಿಕೆ ಏನದ, ಇದ್ರ ಬಗ್ಗೆ ನಾನು ಮೊನ್ನೆ ಸದನದಲ್ಲಿನೂ ಚರ್ಚೆ ಮಾಡಿದ್ದೀನಿ. ಕೆಲವೊಂದು ಕೋರ್ಟ್ನಾಗ ಏನಾಗ್ಯಾವ ಅಂದ್ರೆ ಒನ್ ಸೈಡ್ ಅವಾರ್ಡು, ಎಣ್ಣೆ ಲ್ಯಾಂಡು ಅಂಥವು 110 ಕೋಟಿ ಆಗಿದಾವೆ. ತಪ್ಪಾಗ್ಯಾವ, ಸರಿ ಆಗ್ಯಾವ, ನಮಗೇನು ಸಂಬಂಧ ಇಲ್ಲ. ಅದು ಕೋರ್ಟು ಸರ್ಕಾರ ತಾವು ಇತ್ಯರ್ಥ ಮಾಡ್ಕೋಬೇಕು. ಇದನ್ನು ಸ್ಪಷ್ಟವಾಗಿ ಸದನದಾಗ ಹೇಳೀನಿ. ಈಗ ಏನು ಆ್ಯಕ್ಚುಲಿ ನಮ್ಮ ರೈತರು ಏನು ಕಾಲುವೆ ಸಂಬಂಧ ಜಮೀನು ಕಳ್ಕೊಂಡಾರ ಅಂಥವ್ರಿಗೆ ಅವಾರ್ಡ್ ಆಗಿ ಕೋರ್ಟ್ದಿಂದ ಎಲ್ಲನೂ ಆಗ್ಯದ. ಈಗಾಗಲೇ ದುಡ್ಡು ಬಿಡುಗಡೆ ಆಗಬೇಕಾಗ್ಯದ ಸರ್ಕಾರದಿಂದ. ನಮ್ದು ಏನಿತ್ತು ಮೊದಲ, ಏನು ರಿಜಿಸ್ಟ್ರೇಷನ್ ಆಗ್ಯಾವ ಲ್ಯಾಂಡು ಅದಕ್ಕೆ 3 ಪಟ್ಟು ಹಾಕಿ ಕೊಡ್ತೀವನ್ನಂತದ್ದು ಹೇಳಿದ್ರು. ಇದ್ರ ಮ್ಯಾಗಿನೇ ಕೋರ್ಟ್ನಾಗ ಆರ್ಡರ್ ಆಗ್ಯಾವ. ಈಗ ನಮ್ಮ ರೈತರಿಗೆ ತೊಂದರೆ ಆಗಾಕತ್ತದ. ಈಗ ಯಾರಿಗೆ 10 ಕೋಟಿ 20 ಕೋಟಿ 100 ಕೋಟಿ ಎಣ್ಣೆ ಲ್ಯಾಂಡ್ ಆಗ್ಯಾವ ಅವರೆಲ್ಲ ಪ್ರಭಾವಿಗಳದಾರ, ಅನುಕೂಲ ಅದಾರ, ಅವ್ರಿಗೇನು ಫರ್ಕ್ ಬೀಳಂಗಿಲ್ಲ. ನಮ್ಮ ಸರ್ಕಾರಕ್ಕೆ ಮನವಿ ಏನು, ಅವು ನೀವು ಇತ್ಯರ್ಥ ಮಾಡ್ಕೋರಿ, ಅವನ್ನೆಲ್ಲ ನೀವು ಪೆಂಡಿಂಗ್ ಇಡ್ರಿ. ನಮ್ಮ ರೈತರಿಗೆ ನ್ಯಾಯಯುತವಾಗಿ ಏನು ಸಿಗ್ಬೇಕು. ಯಾಕಂದ್ರೆ ಬಡವ್ರ ರೈತರು ಯಾರೋ ಮನೆ ಕಟ್ಟೋರು ಅದಾರ, ಯಾರೋ ಲಗ್ನ ಮಾಡೋರು ಅದಾರ, ಸಾಕಷ್ಟು ಸಮಸ್ಯೆಗಳು, ದವಾಖಾನೆ ಅದಾವು, ಸಾಲ ಸೂಲ ಮಾಡ್ಕೊಂಡ್ರೆ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಬರಬೇಕಾಗಿದ್ದ ದುಡ್ಡು ನೀವು ಗೌರ್ಮೆಂಟ್ದವ್ರು ದೊಡ್ಡ ಮನ್ಸು ಮಾಡಿ ರಿಲೀಸ್ ಮಾಡಿರಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳಿಗೂ ಮನವಿ ಮಾಡೀನಿ, ಮುಖ್ಯಮಂತ್ರಿಗಳಿಗೆ ಮಾಡೀವಿ. ಈಗ ಜಿಲ್ಲಾ ಮಂತ್ರಿಗಳಿಗೂ ಅದೇ ಹೇಳಿವಿ ನಾವು, ಏನು ನ್ಯಾಯಯುತವಾದವು ಅಂಥವು ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಅವು ಇತ್ಯರ್ಥ ಆಗುತ್ತಾನ ಇವು ಕೂತ್ರ ಇವರೆಲ್ಲ ರೈತರು, ಬಡ ರೈತರು, ಅವ್ರಿಗೆ ನಡೀತದ. ಅವ್ರಿಗೆ ಇನ್ನೂ 10 ವರ್ಷದಲ್ಲಿ 20 ವರ್ಷ ಬಿಟ್ಟರು ಅವ್ರಿಗೆ ನಡೀತದೆ. ಬಟ್ ಇವ್ರಿಗೆ ನಡೀಲಾರದಂಥ ಪರಿಸ್ಥಿತಿ ಅದ. ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಗಮನ ಹರಿಸ್ಬೇಕು. ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಎಲ್ಲ ಗಮನ ಹರಿಸಿ ಅವ್ರಿಗೆ ಅವಾರ್ಡ್ ಏನಾಗ್ಯದ ಆ ದುಡ್ಡು ಬಿಡುಗಡೆ ಮಾಡುವಂಥದ್ದು ಆಗಬೇಕು. ಈಗ ಸರ್ಕಾರದಲ್ಲಿ ಏನೋ ಸಮಸ್ಯೆ ಇದ್ರು ಹಂತವಾಗಿರೇ 1-2 ಹಂತನಾಗಿರೇ ಕೊಡ್ಬೇಕಂತ ನಮ್ಮ ಮನವಿ. ಸರ ಜಿಲ್ಲಾ ತುಂಬ ಅದಾರ, ಅಂಕಿ ಸಂಖ್ಯೆ ಹ್ಯಾಂಗೆ ಕೊಡಲಿ ನಾನು ಭಾಗ್ಯವಾಡಿ ನಾವು ಜಿಲ್ಲಾ ತುಂಬ ಸರ್, ಇಡೀ ಜಿಲ್ಲಾ ತುಂಬ ಅವಾರ್ಡ್ ಆಗಿ ಕೋರ್ಟ್ದಿಂದ ಕೆನಲ್ಗೆ ಹೋದಂಥ ರೈತರು ಸಾಕಷ್ಟು ಜನ ಅದ. ನಾನು ನಿಮ್ಗೆ ಅಂಕಿ ಸಂಖ್ಯೆ ಬೇಕಂದ್ರೆ KBJNL ಆಫೀಸ್ದಿಂದ ಜಿಲ್ಲಾ ತೊಗೊಂಡು ಕೊಡ್ಬೋದು. ಬಟ್ ಈ ಎಲ್ಲ ಕಡೆನೂ ಎಲ್ಲಿ ಕೆನಲ್ಗಳಾಗ್ಯಾವ ಅಲ್ಲಿ ಎಲ್ಲರಿಗೆ ಅವಾರ್ಡ್ ಆಗ್ಯಾವ, ಅಂಥವ್ರಿಗೆ ಹೋಗ್ಯಾವ. ಕೆಲವೊಂದು ಏನು ಎಣ್ಣೆ ಲ್ಯಾಂಡ್ ಆಗಿ ಅಂಥಲ್ಲಿ ಏನು ಹಾಯ್ಸ್ಯಾರ, ಮೊದಲೇ ಕೆನಲ್ ಬರ್ತೈತೆ ಕೂರ್ತಿದ್ದು ಏನೇ ಆಗ್ಯಾವ, ಅಂಥಲ್ಲಿ ಸಮಸ್ಯೆ ಆಗಿರ್ಬೋದು. ಬಟ್ ಆ ಸಮಸ್ಯೆ ಸಂಬಂಧ ಅಲ್ಲಿ ತಪ್ಪಾಗ್ಯದೋ ಸರಿ ಆಗ್ಯದೋ ಕೋರ್ಟ್ ಡಿಸಿಷನ್ ಮಾಡ್ಯಾದ, ಅದಕ್ಕೆ ನಾವು ಕಮೆಂಟ್ಸ್ ಮಾಡೋಕೆ ಹೋಗೋದಿಲ್ಲ. ಅದು ಸರ್ಕಾರ ಕೋರ್ಟ್ ಕೂಡಿ ಇತ್ಯರ್ಥ ಮಾಡ್ಕೋಬೇಕು. ನಮ್ಮದೇನು ರೈತರ ಪರವಾಗಿರುವಂಥದ್ದು ನಮ್ಮ ಮನವಿ, ನಾವೇನು ಹೋರಾಟಗಾರರು ಅಲ್ಲ, ನಮ್ಮ ಮನವಿ ಇದೆ. ನಾವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ದುಡ್ಡು ಬಿಡುಗಡೆ ಮಾಡ್ರಿ. ಸರ್, ನೀವು ಮೊನ್ನೆ ಸದನದೊಳಗೆ ಧ್ವನಿ ಎತ್ತಿದಾಗ ಉಪಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಮಾತಾಡಿದ್ರಿ. ಅಲ್ಲಿ ನಿಮಗೆ ಪಾಸಿಬಿಲಿಟಿ ಏನಾದ್ರು ಅಲ್ಲಿ? ಈಗ ನಾವು ಧ್ವನಿ ಎತ್ತೀವಿ, ಅದಕ್ಕೆ ಉತ್ತರಗಳು ಬರಬೇಕಾಗಿತ್ತು ಸದನದಾಗ. ಅದಕ್ಕೆ ನಾವು ಸದನದಾಗ ಏನು ಅಂದೀವಿ ಅಂದ್ರೆ ಬರೀ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಏನಿಲ್ಲ ಚರ್ಚೆ ಮಾಡಿ ಹೋಗ್ತೀವಿ, ಅದಕ್ಕೆ ಅರ್ಥ ಇಲ್ಲ. ನಮ್ಮ ಸಮಸ್ಯೆ ಏನು ಹೇಳ್ಕೊತೀವಿ ಅದಕ್ಕೆ ಪರಿಹಾರ ಆಗುವಂಥದ್ದು ಆಗಬೇಕು, ಅದಕ್ಕೆ ಉತ್ತರ ಸಿಗ್ಬೇಕಂತ ನಾವು ಮನವಿ ಮಾಡಿವಿ ಸ್ಪೀಕರ್ ಅವರಿಗೆ. 20 ವರ್ಷ ಎಲ್ಲ ಕಲಾಸ ಆಗ್ಯವ್ರು, ಒಂದೊಂದು ಸತ್ತು ಹೋಗ್ಯಾರ್ರಿ. ಅದಕ್ಕೆ ದಯವಿಟ್ಟು ಇದಕ್ಕೆ ರೇಟ್ ಏನು ಮಾಡ್ತೀರಿ? ಈಗ ನೋಡ್ರಿ, ಈಗೇನು ಮುದ್ಗಡೆ ಹಾಕವು ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ರೈತರ ನಾಯಕರು ಕೂಡಿಸ್ಕೊಂಡು ಎಲ್ಲ ಸಚಿವರು ಕೂಡಿ ಅಲ್ಲಿ ಏನು ಈಗೇನು ನಾವು ಆಲ್ಮಟ್ಟಿ ಎತ್ತರ ಏರಿಸ್ತೀವಿ 524.25 ಏನು ಮಾಡ್ತೀವಿ, ಅದಕ್ಕೇನು ಮುರುಗಡೆ ಹಾಕಾವು. ನೀರಾವರಿ ಇದ್ದ ಜಮೀನಿಗೆ 40 ಲಕ್ಷ, ಒಣಬೇಸಾಯ ಇದ್ದ ಜಮೀನಿಗೆ 30 ಲಕ್ಷ ಇತ್ಯರ್ಥ ಆಗ್ಯದ. ಅದಕ್ಕೆ ನೀವು ಮತ್ತೆ ಕೋರ್ಟಿಗೆ ಅದು ಯಾರು ಹೋಗೋಂಗಿಲ್ಲ ರೈತರು, ಆ ದುಡ್ಡು ತಗೋಬೇಕು ಅಂತ ಹೇಳ್ಯಾರ. ನೀವು ಸರ್ಕಾರಕ್ಕೆ ಕೇಳ್ಬೇಕ್ರಿ, ನಾನು ಕೇಳಿದ್ರೆ ಹಂಗ ನಾ ಬರೀ MLA ಅಲ್ಲ. ನೀವು ಸರ್ಕಾರದಾಗ ನಾ ಪ್ರಶ್ನೆ ಮಾಡೀನಿ ಇದ್ರ ಬಗ್ಗೆ. ಅಲ್ಲಿ ರೈತರು ಒಪ್ಕೊಂಡ್ರ ನೀವು ಕೇಳೋ ಪ್ರಶ್ನೆ ನನಗೆ ಅರ್ಥ ಆಗೋಲ್ತು. ಈಗ ಹಿನ್ನೀರಿನಿಂದ ಆಲಮಟ್ಟಿಗೆ ಹೋಗೋದು 30-40 ಆಗೈತೆ ಸಾಹೇಬ್ರೆ, ಅದೇನು ನೋ ಪ್ರಾಬ್ಲಮ್. ಈಗ ಹಿಂದೆ ಕೆನಾಲ್ ಹೋದದನ್ನ ರೇಟ್ ಮತ್ತೆ ಅದನ್ನೇ ಹೇಳಾಕತ್ತೀವಲ್ರಿ, ಈಗ ಮತ್ತೆ ಅದನ್ನೇ ಹೇಳಾಕತ್ತೀವಲ್ಲ 25 ಅಂತ ಅದರದಲ್ಲ. ಈಗ ಮುಂದೆ ಏನು ಕೆನಲ್ ಹೋಕ್ಕವು ಅದಕ್ಕೆ ಏನು ಒಂದು ಡಿಸಿಷನ್ ಮಾಡ್ಯಾರ ಅಂದ್ರ ನಾವು ಎಲ್ಲಾರು ಕೂಡಿ ಮುಂದೆ ಕೆನಲ್ಗೆ ಏನು ಜಮೀನು ಹೋಕ್ಕವು. ಈಗ ಅವರು ಭೂಮಿ ಕಳ್ಕೊತಾರ, ಅವರು ಈಗೇನು ಮುಂದೆ ಕೆನಲ್ಗೆ ಹೋಕ್ಕವು, ಅವರು ಭೂಮಿ ಕಳ್ಕೊತಾರ ರೈತರು.
ಆ ಕಳ್ಕೊಂಡವ್ರಿಗೆ 30 ಲಕ್ಷ 40 ಲಕ್ಷ ಬರ್ತದ. ನಾವು ನೀರು ಉಪಯೋಗ ಮಾಡಿಕೊಂಡು ಸದ್ಬಳಕೆ ಮಾಡ್ಕೋತೀವಿ, ನಮಗೆ ಲಾಸ್ ಆಗಂಗಿಲ್ಲ. ಅದಕ್ಕೆ ನಮಗೆ ಬೇಕಂದ್ರೆ ನೀವು ಎಕರೆಕ್ಕೆ 25 ಕೊಡೋದು ಕೇಳಿವಾಗ ಮುಂದಿನ ಕೆನಾಲ್ದು. ಈಗೇನು ಸರ್ಕಾರ ಒಂದು ಆದೇಶ ಮಾಡಿ ತಿಂದ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನು ಒಂದು ಖರೀದಿ ಆಗಿರ್ತದ, ಅದು ಹೆಚ್ಚಿನ ಖರೀದಿ ರೇಟ್ ಹಿಡಿದು 3 ಪಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅಟ್ಟೆ ಕೊಡ್ಲಿ ಅಂತ ಕೇಳಾಕತ್ತೀವಿ ನಾವು. ಸರ್ಕಾರ ಆದೇಶ ಏನು ಹಿಂದೆ ಮಾಡಿತ್ತು ಅದನ್ನೇ ಕೊಡೋದು ನಾವು ಕೇಳಾಕತ್ತೀವಿ. ಲೋಗೋತಲ್ರಿ ನಾರ್ಮಲ್ ಆಗಿ ಹೇಳ್ತೀರಿ ಹಂಗೆ ಹೇಳ್ಬೇಡಿ ಸರ್. ಒಂದೇ ಸರ್ ಕೆನಾಲ್ ಸರ್ ಇದು ಬಾಗಲಕೋಟೆ ಬಿಲ್ ಹೊಳೆ ಕಳಿಸ್ಯಾರ. ಅದು ಏನಾಗಿತ್ತು ಗೊತ್ತಿಲ್ಲ, ಹೊಳೆ ಕಳಿಸ್ಯಾರ. ಅದಕ್ಕೆ ಈಗ ರೈತರ ಭೂಮಿಗೆ ಏನಿದಾವಲ್ಲ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಏನಾಗಿದಾವು ಏನಾಗಿಲ್ಲ ಮಾಡ್ಕೊಂಡು ಶಿಕ್ಷಕಂಗೆ ಏನಾಗಿದಾವ ಕೊಟ್ಟಾರಿ ಸಾಬ್ರ ಈಗ ಮೊದಲಿಗೆ 65 ಲಕ್ಷ ಕೊಡ್ತಾರೆ ಸರ್ಕಾರ ಗೊತ್ತಾಗೆ ಮಾಡ್ಯಾರ. ಸರ್ಕಾರ ಈಗ 4 ಪಟ್ಟು ಹಾಕಿ ಕೊಡ್ತೀನಿ ಸರ್ಕಾರ ಪಟ್ಟು ಎಷ್ಟಪ್ಪ ನಿಮ್ಮ ಭೂಮಿಗೆ ಬಂದ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಬಿಡ್ರಿ ಊರಾಗ 15-20 ಬೇಡ ಇದೆ 65 ರಿಜಿಸ್ಟರ್ ಉಳಿಸ್ಕೊಳ್ಳಕ್ ರಿಜಿಸ್ಟ್ರೇಷನ್ ವಾಲ್ಯೂ 4 ಪಟ್ಟು ರೇಟ್ ಹಾಕಿದ್ ಗೊತ್ತಾ ಅಲ್ರಿ ಅದು ಬಿಡ್ರಿ ಆಯ್ತು ನಾನು ಮಾತಾಡ್ತೀನಿ. ಅರ್ಧ ಮಂದಿಗಂತ ಕೊಟ್ಟರು.